MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಇಂಥದ್ದೊಂದು ಪ್ರಶ್ನೆ ಎದ್ದಿದೆ. ಹಿಂದೂಗಳ ಮೇಲೆ FIR, ಹಿಂದೂಗಳ ಗಡಿಪಾರಿಗೆ ಪೊಲೀಸರು ಮುಂದಾಗಿರೋದು ಹಿಂದೂಗಳನ್ನ ಕೆರಳಿಸಿದೆ. ಕರಾವಳಿಯಲ್ಲಿ ಕೋಮು ಸಂಘರ್ಷ ನಿಯಂತ್ರಣಕ್ಕೆ ಖಾಕಿ ಪ್ಲಾನ್. ಸರ್ಕಾರ ಕೈಕಟ್ಕೊಂಡು ಕೂತ್ಕೊಳ್ಳೋದು. 15 ಮುಸ್ಲಿಮರು 21 ಹಿಂದೂಗಳ ಗಡಿಪಾರಿಗೆ ಪೊಲೀಸ್ ನೋಟಿಸ್. ಭಾರತೀಯ ಜನತಾ ಪಾರ್ಟಿ ಕೈಕಟ್ಕೊಂಡು ಕೂರೋದಿಲ್ಲ. ಪೊಲೀಸರ ಗಡಿಪಾರು ಅಸ್ತ್ರ ಕೆರಳಿದ ಹಿಂದೂ ಪರ ಸಂಘಟನೆ. ಮುಸಲ್ಮಾನರ ಲಿಸ್ಟ್ ಅಲ್ಲಿ ಯಾರಾದರೂ ಯಾರಿಗಾದ್ರೂ ಗೊತ್ತಿರುವರಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸರಣಿ ಕೊಲೆಗಳಿಂದ ಕುದಿಯುತ್ತಿರುವ ಕರಾವಳಿಯಲ್ಲಿ ಕೋಮು ಸಂಘರ್ಷ ನಿಯಂತ್ರಣಕ್ಕೆ ಪೊಲೀಸರು ಗಡಿಪಾರು ಅಸ್ತ್ರ ಹೂಡಿದ್ದಾರೆ. ಕೇಸ್ ಇದ್ದವರಿಗೆ ಗಡಿಪಾರು ನೋಟಿಸ್ ಕೊಡ್ತಿದೆ. ಪ್ರಚೋದನಕಾರಿ ಭಾಷಣ ಮಾಡಿದ್ದವರ ಮೇಲೆ FIR ದಾಖಲಿಸುತ್ತಿದ್ದಾರೆ. ಇದೇ ಪೊಲೀಸರ ಈ ನಡೆಗೆ ಈಗ ಹಿಂದೂ ಪರ ಸಂಘಟನೆಗಳನ್ನ ಕೆರಳಿಸಿದೆ. ಅರುಣ್ ಕುಮಾರ್ ಪುತ್ತಿಲ, ಭರತ್ ಕುಂಡೇಲ್, ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿ 2 ಸಮುದಾಯದವರು ಅಂದರೆ 15 ಮುಸ್ಲಿಮರು 21 ಹಿಂದೂಗಳ ಗಡಿಪಾರಿಗೆ ಪೊಲೀಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಗಡಿಪಾರು ನೋಟಿಸ್ ಸ್ವೀಕರಿಸಲ್ಲ ಎಂದ ಅರುಣ್ ಪುತ್ತಿಲ. ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಯಾವುದೇ ಕಾರಣಕ್ಕೂ ಗಡಿಪಾರು ಆದೇಶ ಸ್ವೀಕರಿಸಲ್ಲ ಎಂದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸ್ವೀಕಾರ ಮಾಡೋದಿಲ್ಲ. ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕ ನೋಟಿಸ್ ಸ್ವೀಕರಿಸಲ್ಲ ಎನ್ನುತ್ತಿದ್ದಂತೆ ಪೊಲೀಸ್ 2ನೇ ಬಾರಿಗೆ ನೋಟಿಸ್ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. RSS ಪ್ರಮುಖರ ಮನೆಗೆ ಪೊಲೀಸರ ಭೇಟಿ, ಮಾಹಿತಿ ಸಂಗ್ರಹ. ಪೊಲೀಸರ ಮನೆ ಭೇಟಿ ಮುಂದುವರಿದಿದ್ದು, ನಿನ್ನೆ ರಾತ್ರಿಯೂ ಉಪ್ಪಿನಂಗಡಿಯ ವಿದ್ಯಾವರ್ಧಕ ಸಂಘದ ಚಾಲಕ UG ರಾಧಾ ಅವರ ಮನೆಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಬೈಕ್ನಲ್ಲಿ ಬಂದ ಪೊಲೀಸರು GPS ಆಧಾರಿತ ಫೋಟೋ ಸಂಗ್ರಹಿಸಿ ತೆರಳಿದ್ದಾರೆ. ಪೊಲೀಸರ ಭೇಟಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಲ್ಲದೆ RSS ಸಾಮರಸ್ಯ ಭಾಗದ ಪ್ರಾಂತ ಪ್ರಮುಖನ ಸೀತಾರಾಮ್ ನಿವಾಸಕ್ಕೆ ತಡರಾತ್ರಿ ಪೊಲೀಸರು ತೆರಳಿದ್ರು. ಇತ್ತ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ CEO ಲಕ್ಷ್ಮೀ ಪ್ರಸಾದ್ ನಿವಾಸಕ್ಕೆ ತಡರಾತ್ರಿ ತೆರಳಿದ ಖಾಕಿ ಟೀಮ್ ಫೋಟೋ ತೆಗೆದುಕೊಂಡಿದೆ. ಪೊಲೀಸರ ಈ ಕ್ರಮದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಂಘದ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಕಮಿಷನರ್ SP ಭೇಟಿಯಾದ ಬಿಜೆಪಿ ನಿಯೋಗ. ಅದ್ಯಾವಾಗ ಪೊಲೀಸರ ಭೇಟಿ, FIR ಮತ್ತು ಗಡಿಪಾರು ನೋಟಿಸ್ಗಳು ಹಿಂದೂಗಳ ಮನೆಗೆ ಬಂದು ಬಿಜೆಪಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ನಿಯೋಗ ಕಮಿಷನರ್ ಮತ್ತು SP ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಬಳಿಕ ಮಾತನಾಡಿದ ಬಿಜೆಪಿ ಶಾಸಕರು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಗುಡುಗಿದ್ರು. ಬಿಜೆಪಿ ಕೈಕಟ್ಟಿ ಕೂರಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ವಿಷಯ ಬಂದಾಗ ನಾವು ಸಂಪೂರ್ಣ ಸಹಕಾರವನ್ನು ಪೊಲೀಸ್ ಇಲಾಖೆಗೆ ಕೊಡ್ತೇವೆ. ಭಾರತೀಯ ಜನತಾ ಪಾರ್ಟಿಯಿಂದ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಆದರೆ ನಮ್ಮ ಕಾರ್ಯಕರ್ತರನ್ನು ಮೆಟ್ಟಿ ಹಾಕುವಂಥ, ಹಿಂದೂಗಳನ್ನು ಮಾತ್ರ ಮೆಟ್ಟಿ ಹಾಕುವಂಥ ನಡೆಯಲ್ಲದನ್ನು ಹೇಳಿದರೆ ನಾವು ಖಂಡಿತ ಅದನ್ನು ಒಪ್ಪುವುದಿಲ್ಲ. ಮುಸಲ್ಮಾನರ ಲಿಸ್ಟಲ್ಲಿ ಯಾರಾದರೂ ಯಾರಿಗಾದರೂ ಗೊತ್ತಿರುವರಿದ್ದಾರೆ. ಯಾವುದೋ ಸಂದರ್ಭದಲ್ಲಿದ್ದಂಥ ಕೇಸ್ ಇದ್ದಂಥವರನ್ನು ಇವತ್ತು ಗಡಿಪಾರಿ ಮಾಡಿ ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ಸಮಾನವಾಗಿ ನಾವು ನೋಡಿದ್ದೇವೆ ಅನ್ನುವಂಥದ್ದನ್ನು ಜನರಿಗೆ ತೋರಿಸಲಿಕ್ಕೆ ಕಣ್ಣೊರೆಸ್ತಕ್ಕಂಥ ಇದು ತಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ. ಏನು ನಿಮ್ಮ ಸರ್ಕಾರದ ನಡವಳಿಕೆಯಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಾ ಇದೆ. ಇದನ್ನು ತಿದ್ದುಕೊಳ್ದೇನೆ ಇದೇ ರೀತಿ ಗುಂಡಾ ಪ್ರವೃತ್ತಿಯನ್ನು ಪೊಲೀಸ್ ಮೂಲಕ ಇವತ್ತು ಗುಂಡಾಗಿರಿ ನೀವು ಮಾಡಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಕುಮ್ಮಕ್ಕಿನಿಂದಲೇ ಗಡಿಪಾರು ನೋಟಿಸ್ ಜಾರಿಯಾಗಿದೆ ಅಂತ ಕೈ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಪುತ್ತೂರು ಶಾಸಕ ಮುಸಲ್ಮಾನರ ಓಟು ಪಡೆದು ಗೆದ್ದು ಈ ಮುಸಲ್ಮಾನರಿಗೆ ಅನ್ಯಾಯ ಮಾಡುವುದನ್ನು ನಾನು ಎತ್ತು ತೋರಿಸಿದ್ದಕ್ಕೆ ಈ ಅಶೋಕ್ ರೈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಿದಾದರೆ ಇವರು ಯಾವ ಸೀಮೆ ನಾಯಕ? ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ದಕ್ಷಿಣ ಕನ್ನಡದ 6 ಬಿಜೆಪಿ ಶಾಸಕರು ಅಶೋಕ್, ವಿಜಯೇಂದ್ರ ಮೇಲೆ ದೇಶದ್ರೋಹಿ ಕೇಸ್ ಹಾಕಬೇಕು ಅಂತ ಕಾಂಗ್ರೆಸ್ ವಕ್ತಾರ ವಿ ಲಕ್ಷ್ಮಣ್ ಆಗ್ರಹಿಸಿದ್ದಾರೆ.
ಕೇಸ್ ಹಾಕಿ ಗಡೀಪಾರು ಮಾಡಿ ಅಂತ ಒತ್ತಾಯಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಕರಾವಳಿ ಪ್ರದೇಶದಲ್ಲಿ ಶಾಂತಿ ಕಾಪಾಡಬೇಕು ಅಂದರೆ ಅಲ್ಲಿರುವಂಥ 6 ಜನ MLAಗಳು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್, CT ರವಿ, ವಿಜಯೇಂದ್ರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಅಳವಡಿಸಿ ಅವ್ರನ್ನ ಒದ್ದು ಒಳಗಡೆ ಹಾಕಬೇಕು, ಗಡೀಪಾರು ಮಾಡಬೇಕು. ಕೇವಲ ಹಿಂದೂಗಳು ಟಾರ್ಗೆಟ್ ಎಂಬುದು ಸತ್ಯಕ್ಕೆ ದೂರ ಎಂದ ಪರಮೇಶ್ವರ್. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳನ್ನಷ್ಟೇ ಟಾರ್ಗೆಟ್ ಅನ್ನೋದು ಸತ್ಯಕ್ಕೆ ದೂರದ ಮಾತು ಅಂತ ಹೇಳಿದ್ದಾರೆ. ಇದೇ ವೇಳೆ ಜೂನ್ 14ರಂದು ರಾಜ್ಯದಲ್ಲಿ ಕೋಮು ನಿಗ್ರಹ ದಳ ಆರಂಭವಾಗುತ್ತೆ ಅಂದರು. ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಮಾಡುವಂಥ ಅಗತ್ಯ ಇದೆ ಅಂತ ಹೇಳಿ ಬಂದಿದೆ. ಈಗ ಅದು ಕಾರ್ಯಗತ ಆಗ್ತಾ ಇದೆ. ಬಹುಶಃ 14ನೇ ತಾರೀಕು ಅದನ್ನು ಲಾಂಚ್ ಮಾಡಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ಪೊಲೀಸ್ನವರು ಅಥವಾ ಮುಸಲ್ಮಾನರನ್ನ ಮಾಡೋದಿಲ್ಲ ಅನ್ನುವಂಥ ಕಲ್ಪನೆ ಇದೆ. ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಹೀಗೆ ಕರಾವಳಿ ಭಾಗದಲ್ಲಿ ಕೋಮು ರಾಜಕೀಯ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ಬಿಜೆಪಿ ನಾಯಕರು ಮಂಗಳೂರು ಚಲೋಗೆ ಕರೆ ನೀಡುವ ಸಾಧ್ಯತೆ ಇದ್ದು, ತುಳುನಾಡು ಮತ್ತೊಮ್ಮೆ ರಣರಂಗವಾದರೂ ಅಚ್ಚರಿಯಿಲ್ಲ. ಮಂಗಳೂರಿನಿಂದ ಪೃಥ್ವಿ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.